ಆಕ್ಟಿಂಗ್ ಜರ್ನಿ ಹೇಗೆ ಹೋಗ್ತಾ ಇದೆ ಅಂತ ಆಫ್ಟರ್ ಕಾವ್ಯಾಂಜಲಿ? ಟು ಬಿ ಆನೆಸ್ಟ್, ಕಾವ್ಯಾಂಜಲಿ ಆದ್ಮೇಲಿಂದ ನನಗೆ ಜಾಸ್ತಿ ಆಪರ್ಚುನಿಟೀಸ್ ಸಿಗ್ತಾ ಹೋಯ್ತು. ಸೊ ಸೇಮ್ ಚೌಚುಬಾನ್ ಟೀಮಿಂದನೇ ನನಗೆ ಕಲ್ಜಿಗ ಟೀಮ್ ಇಂಟ್ರೊಡ್ಯೂಸ್ ಆಗಿ ಅಲ್ಲಿ ವರ್ಕ್ ಮಾಡೋ ಚಾನ್ಸ್ ಸಿಕ್ತು. ಈಗ ನನಗೆ ಬೇರೆ ಆಪರ್ಚುನಿಟೀಸ್ ವಿತ್ ರೆಸ್ಪೆಕ್ಟ್ ಟು ತಮಿಳ್ ತೆಲುಗು ಪ್ರಾಜೆಕ್ಟ್ಸ್ ಅದನ್ನು ಬರೋಕ್ಕೆ ಶುರುವಾಯಿತು. ಬರುತ್ತಾ, ಮಾತಾಡ್ಲಿಕ್ಕೆ ಬರುತ್ತಾ ಹೇಗೆ ಅಂತ? ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋದ್ರಿಂದ ಅಂಡ್ ಪ್ಲಸ್ ಮನೇಲೂ ಜಾಸ್ತಿ ಯಾರು ಮಾತಾಡಲ್ಲ, ಎಕ್ಸೆಪ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಬಿಟ್ರೆ ಯಾರು ಮಾತಾಡಲ್ಲ. ರಿಲೀಸ್ ಹತ್ರ ಬರ್ತಿದೆ, ಸೊ ಅಟ್ಲೀಸ್ಟ್ ನಾನಾದ್ರೂ ಮಾತಾಡಿದ್ರೆ ಅರ್ಥ ಮಾಡ್ಕೋಬೇಕು ಯಾರಾದ್ರು ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ತುಳು ಬರ್ತಾ ಇದ್ದಿದ್ರೆ ಆಕ್ಚುಲಿ ನಾವು ತುಳುವಲ್ಲೇ ಸ್ವಲ್ಪ ಕಾನ್ವರ್ಸೇಟ್ ಮಾಡ್ಬೋದಿತ್ತು. ಸೊ ಈಗ ಆಲ್ಮೋಸ್ಟ್ 2,40,000 ಫಾಲೋವರ್ಸ್ ನಿಮಗೆ ಆಗಿದ್ದಾರೆ. ನಿಮ್ಮ ಫ್ಯಾನ್ಸಿಗೆ ಆ್ಯಕ್ಚುಲಿ ನಿಮ್ಮ ಒಂದು ಏನು ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಇದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಅಂತ? ಓಕೆ, ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೀಡಿಯೋಗಳಿದೆ. ನನ್ನ ವೀಡಿಯೋನ ನೀವು ಏನಕ್ಕೆ ಪಿಕ್ ಮಾಡಿ ನೋಡ್ತಿದ್ದೀರಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ನೀವು ನೋಡೋದ್ರಿಂದ ನಮಗೆ ಇನ್ನೂ ಎಂಕರೇಜ್ಮೆಂಟ್ ಸಿಗ್ತದೆ ಜಾಸ್ತಿ ಮಾಡಬೇಕಂತ ಹೇಳಿ. ಮತ್ತು ತುಂಬ ಜನ ಸಾರಿ ಸೆಲ್ಲರ್ಸ್ ಆ್ಯಂಡ್ ವಿಮೆನ್ ಆಂಟರ್ಪ್ರನರ್ಸ್ಗೆ ಹೆಲ್ಪ್ ಮಾಡೋ ಅವಕಾಶ ಸಿಗ್ತದೆ. ಸೊ ಅದಕ್ಕಾಗಿ ತುಂಬ ಥ್ಯಾಂಕ್ಸ್. ಅದನ್ನು ಹೊರತುಪಡಿಸಿದ್ರೆ ಅದೇ ನೀವಾಗಲೇ ಹೇಳಿದ್ರಿ ನೀವು ಡ್ಯಾನ್ಸರ್ ಕೂಡ ಅಂತ. ಡ್ಯಾನ್ಸರ್ ಅಂತ ಹೇಳಿದರೆ ಯಾವ ಪರ್ಟಿಕ್ಯುಲರ್ ಆರ್ಟ್ ಫಾರ್ಮ್ನ ನೀವು ಕಲ್ತಿರೋದು ಅಂತ? ಭರತನಾಟ್ಯಂ. ಓಕೆ, ಇನ್ನೂ ಕಲಿತಾ ಇದ್ದೀರಾ. ಸೊ ಅದು ಬಿಟ್ಟರೆ ಈಗ ಚೌ ಬಾತ್ ಅಂತ ಸಿನಿಮಾ ರಿಲೀಸ್ ಆಗಿತ್ತು. ಕಲ್ಜಿಗ ಅಂತ ಇನ್ನೊಂದು ಸಿನಿಮಾ ಕನ್ನಡ ಪ್ಲಸ್ ತುಳು ಬೈಲಿಂಗಲ್ ಸಿನಿಮಾ ಆ್ಯಕ್ಚುಲಿ ಬರ್ತಾ ಇದೆ. ಜೊತೆಗೆ ಈಕೋಸ್ ಆಫ್ ಲವ್ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ನೀವು ಮಾಡಿದ್ದೀರಾ. ಸೊ ಆ್ಯಕ್ಟಿಂಗ್ ಜರ್ನಿ ಹೇಗೆ ಹೋಗ್ತಾ ಇದೆ ಅಂತ ಆಫ್ಟರ್ ಕಾವ್ಯಾಂಜಲಿ? ಟು ಬಿ ಆನೆಸ್ಟ್, ಕಾವ್ಯಾಂಜಲಿ ಆದಮೇಲಿಂದ ನನಗೆ ಜಾಸ್ತಿ ಆಪರ್ಚುನಿಟೀಸ್ ಸಿಗ್ತಾ ಹೋಯಿತು. ಆ ಥರ ಸಿಕ್ಕಿದ್ರಲ್ಲಿ ಚೌಚೌಬಾತ್ ಒಂದು. ಚೌಚೌಬಾತ್ ಸಿನಿಮಾ ಮಾಡಿ ಆದಮೇಲಿಂದ ನಮಗೆ ತುಂಬಾ ಟೈಮ್ ತೊಗೊಳ್ತು ನಾವು ಮಾಡಿದ್ದು ಮತ್ತು ರಿಲೀಸ್ ಮಾಡೋದು ಮಧ್ಯ. ಸೊ ಸೇಮ್ ಚೌಚೌಬಾತ್ ಟೀಮಿಂದನೇ ನನಗೆ ಕಲ್ಜಿಗ ಟೀಮ್ ಇಂಟ್ರೊಡ್ಯೂಸ್ ಆಯಿತು. ಬಿಕಾಸ್ ಎಲ್ಲ ಮಂಗಳೂರು ರಿಲೇಟೆಡ್ ಪೀಪಲೇ ವರ್ಕ್ ಮಾಡಿದ್ದು ನಾವು ಇದನ್ನಲ್ಲಿ. ಸೊ ಹಾಗಾಗಿ ನನಗೆ ಕಲ್ಜಿಗ ಟೀಮ್ ಇಂಟ್ರೊಡ್ಯೂಸ್ ಆಗಿ ಅಲ್ಲಿ ವರ್ಕ್ ಮಾಡೋ ಚಾನ್ಸ್ ಸಿಕ್ತು. ಸೊ ಅದು ಆದಮೇಲಿಂದ ಈಗ ನನಗೆ ಬೇರೆ ಆಪರ್ಚುನಿಟೀಸ್ ವಿತ್ ರೆಸ್ಪೆಕ್ಟ್ ಟು ತಮಿಳ್ ತೆಲುಗು ಪ್ರಾಜೆಕ್ಟ್ಸ್ ಅದನ್ನು ಬರೋಕ್ಕೆ ಶುರುವಾಯಿತು. ನಾನು ಇನ್ಸ್ಟಾಗ್ರಾಮ್ ನೋಡಿನೂ ತುಂಬ ಜನ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸರಿ, ಹಾಗೆ. ಸೊ ಇನ್ನು ನೆಕ್ಸ್ಟ್ ಅದೇ ಈಗ ಸೆಪ್ಟೆಂಬರಲ್ಲಿ ಆ್ಯಕ್ಚುಲಿ ಕಲ್ಜಿಗ ಸಿನಿಮಾ ಬರುತ್ತೆ ಅಂತ ನಿಮ್ಮ ಚಿತ್ರತಂಡ ಹೇಳ್ಕೊಂಡಿದೆ. ಯಾವ ರೀತಿ ಇರುತ್ತೆ ಸಿನಿಮಾ? ಆ್ಯಂಡ್ ಅಗೇನ್ ನೀವು ಉಡುಪಿ, ನಿಮ್ಮ ತಂದೆಯವರು ಉಡುಪಿ ಆಗಿದ್ದರಿಂದ ಈಗ ತುಳು ಐ ಡೋಂಟ್ ನೋ, ಲೈಕ್ ನೀವು ತುಳು ಬರುತ್ತಾ, ಮಾತಾಡ್ಲಿಕ್ಕೆ ಬರುತ್ತಾ ಹೇಗೆ ಅಂತ? ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋದ್ರಿಂದ ಅಂಡ್ ಪ್ಲಸ್ ಮನೇಲೂ ಜಾಸ್ತಿ ಯಾರು ಮಾತಾಡಲ್ಲ, ಎಕ್ಸೆಪ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಬಿಟ್ರೆ ಯಾರು ಮಾತಾಡಲ್ಲ. ಸೊ ಹಾಗಾಗಿ ನನಗೆ ಅರೆ ಬರೆ ಅರ್ಥ ಆಗುತ್ತೆ. ತುಳು ಬರ್ತಾ ಇದ್ದಿದ್ರೆ ಆ್ಯಕ್ಚುಲಿ ನಾವು ತುಳುವಲ್ಲೇ ಸ್ವಲ್ಪ ಕಾನ್ವರ್ಸೇಟ್ ಮಾಡ್ಬೋದಿತ್ತು. ಬಟ್ ಪರವಾಗಿಲ್ಲ, ಇಟ್ಸ್ ಓಕೆ. ಅವ್ರ ತಂದೆಯವರು ಉಡುಪಿಯವರಂತೆ. ಸೊ ಉಡುಪಿ ರೀಜನಿಂದ ಕೂಡ ಸಾಕಷ್ಟು ಜನ ಡೆಫಿನೆಟ್ಲಿ ಅವರನ್ನು ಫಾಲೋ ಮಾಡ್ತಾ ಇರ್ತೀರಾ. ಕಮೆಂಟ್ಸಲ್ಲೆಲ್ಲ ನಾನು ನೋಡಿದ್ದೀನಿ ಆ್ಯಕ್ಚುಲಿ. ನೋಡಿ, ಖುಷಿ ಕೊಟ್ಟಿರಬಹುದು ಅವ್ರ ತಂದೆ ಉಡುಪಿಯವರು ಅಂತ ಗೊತ್ತಾಗಿ. ಸೊ ಆದರೆ ನೀವೀಗ ತುಳು ಕಲೀಲಿಕ್ಕೆ ಏನು ಮಾಡ್ತಿದ್ದೀರಾ ಆ ಸಿನಿಮಾಗೆ? ಅದೇ ನನ್ನ ಟೀಮ್ ಜೊತೆ ಕುತ್ಕೊಂಡು ಮಾತಾಡಬೇಕಾದ್ರೆ ಇವನ್ ಅರ್ಜುನ್ ಸರ್ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಆಗಲಿ ಸ್ವಲ್ಪ ಮಾತಾಡೋದ್ರಿಂದ ಕ್ಯಾಚ್ ಮಾಡ್ಕೋತೀನಿ ಅಷ್ಟೇ ಕೆಲವೊಂದು ಫ್ರೇಸಸ್ನ. ಬಟ್ ಅದು ಬಿಟ್ಟರೆ ಫ್ಲೂಯೆಂಟ್ ತುಳು ಇನ್ನೂ ಬರ್ತಿಲ್ಲ. ಐ ಥಿಂಕ್ ಅದನ್ನು ವೀಡಿಯೋಸ್ ನೋಡಿ, ಈವನ್ ಸಚಿನ್ ಸರ್ ಕೂಡ ಜಾಸ್ತಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತಾರೆ, ಅದು ವಿಲಾಗ್ಸಲ್ಲಿ ಮಾಡಿ ಹಾಕ್ತಾ ಇರ್ತಾರೆ. ಸೊ ಅದನ್ನು ನೋಡಿ ಅರೆ ಬರೆ ಟ್ರೈ ಮಾಡ್ತಿದ್ದೀನಿ. ಇವಾಗ ರಿಲೀಸ್ ಹತ್ರ ಬರ್ತಿದೆ, ಸೊ ಅಟ್ಲೀಸ್ಟ್ ನಾನಾದರೂ ಮಾತಾಡಿದ್ರೆ ಅರ್ಥ ಮಾಡ್ಕೋಬೇಕು ಯಾರಾದರೂ ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ.